ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಗರಿಬೊಮ್ಮನಹಳ್ಳಿ ಠಾಣೆಯ ಕಸ್ಟೋಡಿಯಲ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಖಲೀಲ್ ಪತ್ನಿ ಶೈನಾಜ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬುದ್ಧಿ ಹೇಳೋ ಬದಲು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸಾಯುವಷ್ಟು ಹೊಡಿತಾರೆ ಅಂತ ಊಹಿಸಿರಲಿಲ್ಲ. ಆ ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಪತ್ನಿ ಶೈನಾಜ್ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಖಲೀಲ್ ನಿವಾಸಕ್ಕೆ ಮುಖಂಡರು, ರಾಜಕೀಯ ನಾಯಕರು ಈ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯ ಕೂಡ ಹೆಚ್ಚಾಗಿದೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಕಸ್ಟೋಡಿಯಲ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ ಖಲೀಲ್ ಪತ್ನಿ ಶೈನಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಗಂಡ ಮದ್ಯಪಾನ ಮಾಡಿ ಗಲಾಟೆ ಮಾಡ್ತಿದ್ದ ಕಾರಣ ಬುದ್ಧಿವಾದ ಹೇಳೋ ಉದ್ದೇಶದಿಂದ ತಾವೇ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ರು. ಬುದ್ಧಿ ಹೇಳೋ ಬದಲು ಪೊಲೀಸರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಈಗ ಪತ್ನಿಯೇ ಗಂಭೀರ ಆರೋಪ ಮಾಡ್ತಿರೋದು. ನನ್ನ ಪತಿಯ ಈ ಪರಿಸ್ಥಿತಿಗೆ ಪೊಲೀಸ್ನವರೇ ಕಾರಣ, ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಶೈನಾಜ್ ಹೇಳ್ತಾ ಇದ್ದಾರೆ. ಈಗ ನನಗೂ ಮತ್ತು ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಶೈನಾಜ್. ದಯವಿಟ್ಟು ತಾವು ಕೂಡ ಸತ್ಯದ ಏನಿದೆ ತಿಳ್ಕೊಳ್ಳಿ. ಅದಾದ್ಮೇಲೆ ನಾವೇನು ಅದಕ್ಕೆ ಅವರು ಕೇಸ್ ಮಾಡಿದೀಯಲ್ಲಮ್ಮ, ನಾವು ಎಂಕ್ವೈರಿ ಮಾಡ್ತಿದೀವಮ್ಮ. ಅಂತರು ಅಷ್ಟು ಹೊಡೆದಿದ್ದಾರಲ್ಲ ಸರ್. ಈಗ CC ಫುಟೇಜ್ ಇರೋದಿಲ್ವಾ ಆಫೀಸಿನಿಂದ? ಇರುತ್ತೆ ತಾನೆ, ತೋರಿಸ್ಬೇಕಲ್ಲ ಅಂತಾರು. ಈಗ ಅವ್ರು ಕರೆಕ್ಟ್ ಆಗಿದ್ರೆ ಗೌರ್ಮೆಂಟ್ ಇಲ್ಲಿಂದ ಯಾಕೆ ಅವ್ರಿಗೆ ಬಿಟ್ಟಿರ್ತಾರೆ? ಕಷ್ಟ ಸುಖಕ್ಕೆ ತಾನೆ. ಒಂದ್ ಹೆಣ್ಮಗಳು ಬಂದಾಳಪ್ಪ ಅಂದ್ರೆ ಅವ್ರ ಎಲ್ಲ CC ಫುಟೇಜ್ ಆಗಿರ್ಬೇಕು. ಅದು ಹೊಡೆದಿರೋದ್ರಿಂದ ಹಿಡಿದು ನಾವು ಬಂದಿರೋದ್ರಿಂದ ಹಿಡಿದು ಏನ್ ನಡೆದಿದೆ ಘಟನೆ ಅನ್ನೋದು ಅವ್ರು ಹೊರಗಡೆ ಹಾಕ್ಬೇಕು. ಹಾಕಲ್ಲ ಅಂದ್ರೆ ಬಿಡೋರು ಯಾರಿದಾರೆ ಇಲ್ಲಿ? ಅದನ್ನ ತರಿಸ್ತೀನಿ ಹೊರಗಡೆ. ಅವ್ರು ಇನ್ನೊಂದ್ 2 ದಿನದ ಮಟ್ಟಿಗೆ ಅವರು ನಮಗೆ ತೋರಿಸಿದ್ರೆ ಓಕೆ, ಮುಂದೆ ನಾವು ಬೆಂಗಳೂರು ಮಟ್ಟಕ್ಕೆ ಹೋಗಕ್ಕೂ ರೆಡಿ ಇದೀವಿ. ಈಗ ಗೌರ್ಮೆಂಟ್ನೇ ಈ ತರ ಮಾಡೈತೆ ಅಂದ್ರೆ ಇನ್ಯಾರ ಹತ್ರ ಹೋಗೋಣ? ನಾವು ಯಾರ ಹತ್ರ ಹೋಗೋಣ? ನಮ್ಮ ತಂದೆಯವರು ಈ ಕ್ಷೇತ್ರದ ಮಾಜಿ ಶಾಸಕರು, ಸಚಿವರು ಹೌದು. ಈ ಘಟನೆ ನಡೆದ ತಕ್ಷಣ, ನನಗೆ ಗೊತ್ತಾದ ತಕ್ಷಣ ನಾನು ಬಂದೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಶವ ಸಂಸ್ಕಾರ ಇದು ಪೋಸ್ಟ್ಮಾರ್ಟಮ್ ಆಗಲ್ಲ, ಕೊಪ್ಪಳ ತೊಗೊಂಡೋಗ್ತೀವಿ ಅಂತ ಹೇಳಿದರು. ನಾನು ಅವ್ರ ಜೊತೆಗೆ ಕೊಪ್ಪಳಕ್ಕೂ ಹೋಗಿದ್ದೀನಿ. ಕೊಪ್ಪಳದಿಂದ ಶವ ಸಂಸ್ಕಾರ ಮುಗಿಯೋವರೆಗೂ ಕೂಡ ಅವ್ರ ಜೊತೆಗೆ ನಾನು ರಾತ್ರಿ ಪೂರ್ತಿ ಇದ್ದೆ. ಇದರೆಲ್ಲ ನಡೆದ ಘಟನೆ ತಮಗೆಲ್ಲ ಗೊತ್ತಿರೋ ವಿಚಾರ. ತಾವೆಲ್ಲ ಬಂದು ಇದರಲ್ಲಿ ನೋಡಿದ್ದೀರ. ನಾವು ಆಗ್ರಹ ಮಾಡೋದಿಷ್ಟೇ, ಸತ್ಯತೆಯನ್ನು ಹೊರತರುವ ಕೆಲಸ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. CCTV ಫುಟೇಜ್ ಇದ್ದೇ ಇರ್ತದೆ ಠಾಣೆ ಅಂದಮೇಲೆ. ಅದು ತೆಗೆದು ಆದಷ್ಟು ಬೇಗ ಆ ಮಕ್ಕಳನ್ನ ಪರಿವಾರಕ್ಕೆ ಸರ್ಕಾರ ಉನ್ನತ ಮಟ್ಟದಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ಈ ಕೂಡಲೇ ಅವರಿಗೆ ಮಾನ್ಯ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಗರಿಬೊಮ್ಮನಹಳ್ಳಿಗೆ ಬಂದು ಸತ್ಯ